ಅಂತಹ ಒಂದು ಕುತಂತ್ರವನ್ನು ಕೆಲವರು ಪ್ರಯತ್ನಿಸ್ತಾರೆ. ತಮಾ ಬಾಲು ಪುರೋಣಿ ಮೂಲ ಇವರೆಲ್ಲರ ತಂದೆ ತಾಯಿಗಳ ಹಿಂದಿನವರ ಪರಿಸ್ಥಿತಿ ಏನು, ಅವರೆಲ್ಲ ನರಕಕ್ಕೆ ಹೋಗ್ತಾರೆ. ಆಗ ಮೂಸಾ ಅಲೈಹಿಸ್ಸಲಾಂ ಏನು ಹೇಳಿದ್ರು, ಅವರೆಲ್ಲ ನರಕಕ್ಕೆ ಹೋಗ್ತಾರೆ ಅಂತ ಹೇಳಿಲ್ಲ. ಅವರು ಹೇಳಿದ್ರು ಇಲ್ಮುಹುಮಾ ಇಂದ ರಬ್ಬಿ ಫಿ ಕಿತಾಬಿ ಲಾ ಯದಿಲ್ಲು ರಬ್ಬಿ ವಲಾ ಯನ್ಸಾ. ಅವರ ಬಗ್ಗೆ ಜ್ಞಾನ ನನ್ನ ಪ್ರಭುವಿನ ಬಳಿ ಒಂದು ಪುಸ್ತಕದಲ್ಲಿ ಅದನ್ನು ವ್ಯಕ್ತವಾಗಿ ಬರೆಯಲಾಗಿದೆ. ಅವರ ಸ್ಥಿತಿ ಏನು ಅಂತ ಹೇಳಿ ನನ್ನ ಪ್ರಭು ಅದರ ತಪ್ಪು ಮಾಡುವುದಿಲ್ಲ, ಅವನು ಮರೆಯುವುದಿಲ್ಲ. ಪ್ರಭುವಿಗೆ ಗೊತ್ತಿದೆ, ಅಲ್ಲಾಹನಿಗೆ ಗೊತ್ತಿದೆ ಅವರ ಸ್ಥಿತಿಯನ್ನು. ನಾನು ಯಾಕೆ ಹೇಳಿ ಅವರ ನರಕಕ್ಕೆ. ಆದ್ದರಿಂದ ಯುಕ್ತಿಯನ್ನು ಉಪಯೋಗಿಸಿ ಅವರು ಒಂದು ದೊಡ್ಡ ಚರ್ಚೆಯನ್ನು ಅವರಲ್ಲಿ ಆ ಚರ್ಚೆಯಿಂದ ಜನರನ್ನು ರಕ್ಷಿಸಿ ಒಂದೇ ರೀತಿಯಲ್ಲಿ ಯುಕ್ತಿಪೂರ್ವಕವಾಗಿ ಮನುಷ್ಯರ ಮುಂದೆ ಸಂದೇಶವನ್ನು ಇಟ್ಟರು. ಆದ್ರಿಂದ ಯುಕ್ತಿಯನ್ನು ಮುಸ್ಲಿಮರು ಉಪಯೋಗಿಸಬೇಕಾದ ಜಾಗಕ್ಕೆ ಇದೆ ಮತ್ತು ಯುಕ್ತಿಪೂರ್ಣವಾಗಿ ಸಂದರ್ಭ ನೋಡಿ ಎಂತಹ ಸಂದೇಶವನ್ನು ನೀಡಬೇಕು ಅಂತಹ ಸಂದೇಶವನ್ನು ನೀಡಿದರೆ. ಕೊನೆಯದಾಗಿ ನನ್ನ ಸಮಯವು ಮುಗಿತಾ ಇರುವುದರಿಂದ ಮತ್ತೊಂದು ಉದಾಹರಣೆಯನ್ನು ಕೂಡ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಮುಖ್ಯವಾಗಿ ಯಾವುದೇ ಸರಕನ್ನು ಜಗತ್ತಿನಲ್ಲಿ ಮಾರಲಿಕ್ಕೆ ಬೇಕಾಗಿರುವಂತಹ ಸಾಧನೆ ಯಾವುದು ಅಂತ ಹೇಳಿದ್ರೆ ಮಾರ್ಕೆಟಿಂಗ್. ಸರಿಯಾದ ಮಾರ್ಕೆಟಿಂಗ್ ಮಾಡಿದರೆ ಯಾವುದೂ ಕೂಡ ವ್ಯಾಪಕವಾಗಿ ಇರುತ್ತೆ. ಇಂದು ಎಷ್ಟೋ ಸಾಧನೆಗಳು ನಮ್ಮಲ್ಲಿ ಕಾಣ್ತಾ ಇರುವಂತಹ ಸಾಧನೆಗಳು ಮಾರ್ಕೆಟಿಂಗ್ ನಿಂದಾಗಿ ಜಗತ್ತಿನಲ್ಲಿ ವ್ಯಾಪಕವಾಗಿ ಹರಡಿದೆ. ಉದಾಹರಣೆಗೆ ಪಿಜ್ಜಾದಲ್ಲಿ ಏನಿದೆ, ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಲಭ್ಯವಾಗುವಂತಹ ಎರಡು ಸಾಧನಗಳು ಆಲೂಗೆಡ್ಡೆ ಮತ್ತು ಹಿಟ್ಟು. ಇದು ಹೆಚ್ಚು ಕಡಿಮೆಯಲ್ಲಿ ಲಭ್ಯವಾಗುವಂತಹ ಸಾಧನ ಬೇರೆ ಯಾವುದೂ ಇಲ್ಲ. ಇದೆರಡನ್ನು ಮಿಶ್ರಣ ಮಾಡಿ ಒಂದು ಪಿಜ್ಜಾ ಮಾಡಲಾಗ್ತದೆ ಮತ್ತು ಆ ಪಿಜ್ಜಾ ಒಳ್ಳೆ ಬೆಲೆಗೆ ಜಗತ್ತಿನಾದ್ಯಂತ ಮಾರಾಟ ಆಗ್ತಾ ಇದೆ ಮತ್ತು ಜನರಿಗೆ ಅತ್ಯಂತ ಸ್ವೀಕಾರಾರ್ಹವಾದಂತಹ ಸಾಧನ. ಪೆಪ್ಸಿ ಮತ್ತು ಕೋಕೋ ಕೋಲಾ ಅದರಲ್ಲಿ ಎಷ್ಟೆಲ್ಲ ಬೇಡದ ಕೆಲಸಗಳಿವೆ, ಬೇಡದ ವಸ್ತುಗಳಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ವ್ಯಾಪಕವಾಗಿ ಜಗತ್ತಿನಾದ್ಯಂತ ಇರುವಂತಹ ಒಂದು ಪಾನೀಯ, ಅದಕ್ಕೆ ಕಾರಣ ಬೆಸ್ಟ್ ಮಾರ್ಕೆಟಿಂಗ್. ಒಳ್ಳೆಯ ಮಾರ್ಕೆಟಿಂಗ್ ನ ಶೈಲಿಯನ್ನು ಅವರು ಅನುಸರಿಸಿದ್ದಾರೆ. ಆದರೆ ಇಸ್ಲಾಮಿನ ಮಟ್ಟಿಗೆ ಹೇಳುವುದಾದರೆ ಇಸ್ಲಾಂ ಅತ್ಯುತ್ತಮವಾದಂತಹ ಬೆಸ್ಟ್ ಪ್ರಾಡಕ್ಟ್, ಆದರೆ ಅತ್ಯಂತ ಪುವರ್ ಮಾರ್ಕೆಟಿಂಗ್, ಅತ್ಯಂತ ಕೆಟ್ಟದಾದಂತಹ ಮಾರ್ಕೆಟಿಂಗ್ ನ ಶೈಲಿಯನ್ನು ಅನುಸರಿಸಿದ್ದಾರೆ. ಉದಾಹರಣೆಗೆ ಕೋಕೋ ಕೋಲಾ ವ್ಯಾಪಕವಾಗಿ ಹರಡಬೇಕಾದ್ರೆ ಒಂದು ಉದಾಹರಣೆಯನ್ನು ಕೂಡ ನಾನು ಹೇಳ್ತೇನೆ. ಕೋಕೋ ಕೋಲಾವನ್ನು ಆರಂಭಿಸಿದಾಗ ಆಗ ಒಂದೇ ಒಂದು ಅವರಿಗೆ ಪ್ರತಿಸ್ಪರ್ಧಿಯಾಗಿರುವಂತಹ ಕಾಂಪಿಟೇಟರ್ ಇದ್ದದ್ದು ಪೆಪ್ಸಿ. ಹಾಗೆ ಯಾವ ರೀತಿ ನಾವು ಇದನ್ನು ಎದುರಿಸಬೇಕು ಅಂತ ಹೇಳಿ ಕೋಕೋ ಕೋಲಾದ ಸಿಇಒ ತನ್ನ ಬೋರ್ಡ್ ಮೀಟಿಂಗ್ ಅನ್ನು ಕರೆದಂತೆ, ಈಗ ಪೆಪ್ಸಿ ಇದೆ, ಪೆಪ್ಸಿಗಿಂತ ನಾವು ಕೋಕೋ ಕೋಲಾವನ್ನು ಜಗತ್ತಿನ ವ್ಯಾಪಕವಾದಂತಹ ಅತ್ಯಂತ ಜನಪ್ರಿಯವಾಗಿರುವಂತಹ ಪಾನೀಯವಾಗಿ ಮಾಡಬೇಕು. ಏನ್ ಮಾಡಬೇಕು ಯೋಚಿಸಿ ಬನ್ನಿ ಅಂತ ಹೇಳಿ ಜನರು ಆಲೋಚನೆ ಮಾಡಿದ ನಂತರ ಮರುದಿನ ಒಂದು ಮೀಟಿಂಗ್ ಅವರು ಕಂಡಕ್ಟ್ ಮಾಡಿದ್ರು. ಆ ಸಭೆಯಲ್ಲಿ ಒಬ್ಬ ಹೇಳಿದಂತೆ, ಈಗ ನಮಗೆ ಪ್ರತಿಸ್ಪರ್ಧಿಯಾಗಿರುವುದು ಕೇವಲ ಪೆಪ್ಸಿ ಅಲ್ಲ, ಬದಲಾಗಿ ಅನೇಕ ಪ್ರತಿಸ್ಪರ್ಧಿ ಇದೆ. ಅದು ಯಾವುದು ಅಂತ ಹೇಳಿದ್ರೆ ನೀರು, ಹಾಲು, ಟೀ, ಕಾಫಿ ಇತ್ಯಾದಿ ಅನೇಕ ಜನರು. ಕೆಲವರಿಗೆ ಬಾಯಾರಿಕೆ ಆದಾಗ ನೀರು ಕುಡಿತಾರೆ, ಕೆಲವರಿಗೆ ಬಾಯಾರಿಕೆ ಆದಾಗ ಹಾಲು ಕುಡಿತಾರೆ, ಕೆಲವರು ಟೀ ಕುಡಿತಾರೆ, ಕೆಲವರು ಹೀಗೆ ಬೇರೆ ಬೇರೆ ವಸ್ತುಗಳನ್ನು ಜನರು ಕುಡಿತಾರೆ. ಎಲ್ಲವೂ ನಮ್ಮ ಪ್ರತಿಸ್ಪರ್ಧಿ. ಆದ್ದರಿಂದ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಜನರಿಗೆ ಬಾಯಾರಿಕೆ ಆದಾಗ ತಕ್ಷಣ ಲಭ್ಯವಾಗುವಂತೆ ಕೋಕೋ ಕೋಲಾವನ್ನು ಕೊಡಬೇಕು. ಅದಕ್ಕಾಗಿ ಒಂದು ವೆಂಡಿಂಗ್ ಮೆಷಿನ್ ನೀವು ನೋಡಿರ್ಬೋದು. $1 ಹಾಕಿದ್ರೆ ₹1 ನಾಣ್ಯ ಹಾಕಿದ್ರೆ ₹10 ಇಲ್ಲಿ ಎಷ್ಟು ರೂಪಾಯಿ ನಾಣ್ಯ ಹಾಕ್ತಾರೆ ಗೊತ್ತಿಲ್ಲ ನನಗೆ. $1 ಹಾಕಿದ್ರೆ ಅಥವಾ ಗಲ್ಫ್ ರಾಷ್ಟ್ರಗಳಲ್ಲಾದ್ರೆ ಕುವೈತ್ನಲ್ಲಾದ್ರೆ 100 cents ಹಾಕಿದ್ರೆ ಥಟ್ಟನೆ ನೀವು ಕೋಕೋ ಕೋಲಾವನ್ನು ಪಡೆದುಕೊಳ್ಳುವುದನ್ನು ವೆಂಡಿಂಗ್ ಮೆಷಿನ್ ಎಂದು ಹೇಳ್ತಾರೆ. ಆದ್ರಿಂದ ಆ ವೆಂಡಿಂಗ್ ಮೆಷಿನ್ ಅನ್ನು ಅವರು ಕಂಡುಹಿಡಿದು ಆ ವೆಂಡಿಂಗ್ ಮಿಷನ್ ಕಂಡುಹಿಡಿದು 1 ವರ್ಷ ಆಗುವವರೆಗೆ ಕೋಕೋ ಕೋಲಾ ಜಗತ್ತಿನ ಅತ್ಯಂತ ಜನಪ್ರಿಯ ವಸ್ತುವಾಗಿ ಮಾಡ್ತಾರೆ, ಜನಪ್ರಿಯ ಪಾನೀಯವಾಗಿ ಮಾಡ್ತಾರೆ. ಅದರಿಂದ ನಮಗೆ ವ್ಯಕ್ತವಾಗುವುದನ್ನು ಹೇಳಿದ್ರೆ ಬೆಸ್ಟ್ ಮಾರ್ಕೆಟಿಂಗ್ ಅನ್ನು ನಾವು ಅವರು ಅನುಸರಿಸಿದ್ರು. ಜನರಿಗೆ ಲಭ್ಯ ಆಗಬೇಕು, ಆ ಲಭ್ಯ ಆಗಲಿಕ್ಕೆ ಅವಕಾಶ ನಾವು ಕಲ್ಪಿಸಿಕೊಡ್ಬೇಕು. ಆದ್ರಿಂದ ಅಂತಹ ಪ್ರಯತ್ನ ಇಸ್ಲಾಮಿಯನ್ನು ಪರಿಚಯಿಸಲಿಕ್ಕೆ ಬೆಸ್ಟ್ ಮಾರ್ಕೆಟಿಂಗ್ ನಮ್ಮ ನಡೆ ನುಡಿ, ನಮ್ಮ ವ್ಯಕ್ತಿತ್ವ, ನಮ್ಮ ಸಮಾಜ, ನಮ್ಮ ಎಲ್ಲದರಲ್ಲಿಯೂ ಕೂಡ ಒಂದು ಸಂದೇಶ ಇರಬೇಕು. ಅಂತಹ ಸಮುದಾಯವಾಗಿ ಮುಸ್ಲಿಮರು ಮಾರ್ಪಡಬೇಕು ಮತ್ತು ಇಸ್ಲಾಮಿನ ಸಂದೇಶ ಅವರ ವರ್ತನೆಯ ಮೂಲಕ, ಅವರ ಮಾತಿನ ಮೂಲಕ, ಅವರ ಚರ್ಯೆಯ ಮೂಲಕ, ಅವರ ಕ್ಯಾರೆಕ್ಟರ್ನ ಮೂಲಕ, ಅವರ ಜೀವನ ಶೈಲಿಯ ಮೂಲಕ ಎಲ್ಲದರ ಮೂಲಕವೂ ಹರಡುವಂತಾಗಬೇಕು, ಹೊರಹೊಮ್ಮುವಂತಾಗಬೇಕು. ಆಗ ಮಾತ್ರ ಇಸ್ಲಾಮನ್ನು ಜಗತ್ತಿನಲ್ಲಿ ವ್ಯಾಪಕಪಡಿಸಲಿಕ್ಕೆ ಸಾಧ್ಯ ಇದೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.